ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಮಾಲೂರೇ ಸರ್. ಮಾಲೂರೇ ಅಂದ್ರೆ ದೇವಸ್ಥಾನ ಇದೆ ಅಂತ ಗೊತ್ತು ನಿಮಗೆ? ಇಲ್ಲಿ ನಮ್ಗೆ 3 ವರ್ಷದಿಂದ ಗೊತ್ತಾ? ಇಲ್ಲಿ ಎಷ್ಟೋ ಜನಗಳು ಇವಾಗ ಪ್ರಸಿದ್ಧಿ ಆಗ್ತಾ ಇದೆ ಈ ದೇವಸ್ಥಾನ, ಶನಿ ಮಹಾತ್ಮ ದೇವಸ್ಥಾನ ಅಂತ. ಶನಿ ಮಹಾತ್ಮ ದೇವಸ್ಥಾನ ಪ್ರಸಿದ್ಧಿ ಆಗ್ತಾ ಇದೆ. ಯಾಕಂದ್ರೆ ಒಳ್ಳೇದಾದ್ರೇನೆ ಜನಗಳು ಬರೋದು ಅಲ್ವಾ? ಹೌದಾ? ನಿಮ್ಗೆ ಏನಾಗಿದೆ? ನಿಮ್ಮ ಜೀವನದಲ್ಲಿ ಏನೋ ಸಮಸ್ಯೆ ಇತ್ತಾ? ಏನು ಒಳ್ಳೇದಾಗಿದೆ? ನಮಗೆ 3 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ನಾವೊಂದು ಶಾಸ್ತ್ರ ವೈದಿಕರು ಯಾವುದೂ ಹೋಗಿಲ್ಲ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ಬಂದ ತಕ್ಷಣ ವಿಘ್ನಿವಾರಕ ಸಿಗ್ತಾನೆ, ಪ್ರದಕ್ಷಿಣೆ ಹಾಕ್ತೀವಿ. ಈಶ್ವರ ಇದ್ದಾನೆ, ನವಗ್ರಹ ಇದೆ, ಕಷ್ಟ ನಿವಾರಕ ಶಕ್ತಿ ಬಂದ ಹನುಮಾನ್ ಇದ್ದಾನೆ. ಎಲ್ಲ ದರ್ಶನ ಮಾಡಿ ನರಸಿಂಹ ಸ್ವಾಮಿಗೆ ದೀಪ ಹಚ್ತೀವಿ. ಆಯ್ತು, ಬೇಡ್ಕೊಂಡಿದ್ದು ಇಷ್ಟಾರ್ಥ ನೆರವೇರಿದೆ ನಮಗೆ. 3 ವರ್ಷದಿಂದ ನಮ್ಮ ಮಗನಿಗೆ ಮದುವೆ ಆಗಬೇಕಿತ್ತು. ಸುಮಾರು ಕಡೆ 2 ವರ್ಷ ಹುಡುಗಿನ ಹುಡುಕಿದ್ರಿ. ಇಲ್ಲಿ ಬಂದು ಅಪ್ಪನಿಗೆ ಸೇವೆ ಮಾಡಿದ್ಮೇಲೆ ಒಂದು 3 ತಿಂಗಳಲ್ಲಿ ಮದುವೆ ಸೆಟ್ ಆಯಿತು. ಅವಾಗಲಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೀರಿ. ನಾವು ಮಂಗಳವಾರ ಶನಿವಾರ ಅಥವಾ ದೀಪ ಹಚ್ತೀರಿ. ತೆಂಗಿನಕಾಯಲ್ಲಿ ಬೆಲ್ಲಲ್ಲಿ ದೀಪ ಹಚ್ತೀರಿ. ನಾವು ಯಾರನ್ನೂ ಏನು ಕೇಳಲ್ಲ, ಏನು ಬೇಡ್ಕೊಂಡು ಹೋಗ್ತೀರಾ ಅದು ನಮಗೆ ತುಂಬ ಅನುಕೂಲ, ಖಚಿತವಾಗಿ ಆಗಿದೆ. ನಮ್ಮ ರಿಲೇಷನಲ್ಲಿ ಒಂದು ಡ್ರೈವರ್ಸ್ವರೆಗೂ ಹೋಗಿತ್ತು ಒಂದು ಹುಡುಗಿದು. ಅದನ್ನು ಇಲ್ಲಿ ನಮಗೆ 9 ವಾರ ಎಪ್ಪಕ್ಕೆ ದೀಪ ಹಚ್ಚಿ ಬೇಡಿದ್ದಕ್ಕೆ ಅವರು ಕರ್ಕೊಂಡು ಹೋದರು. ಸಕ್ಸಸ್ ಆಗಿದೆ. ಇದು 2 ತಿಂಗಳಿಂದ ನಮ್ಮ ಚಿಕ್ಕ ಮಗನಿಗೂ ಮದುವೆಗೆ ಯಪ್ಪ ಬೇಡ್ಕೊಡ್ರೆ 2 ತಿಂಗಳಲ್ಲಿ ಮದುವೆ ಸೆಟ್ಟಾಗಿ ಮದುವೆನೂ ಆಯಿತು. ತುಂಬ ನಂಬಿಕೆ ಇದೆ, ಬರ್ತೀವಿ ನಾವಿಲ್ಲಿ. ಬನ್ನಿ, ಎಲ್ಲ ಅವ್ರ ಹತ್ರ ಇವ್ರ ಹತ್ರ ಟೈಮ್ ಪಾಸ್ ಮಾಡಿ 4 ಮಾತು ಕೇಳೋದಕ್ಕಿಂತ ಈ ಅಪ್ಪನಿಗೆ ಶರಣಾದರೆ ನಮ್ಮ ಕಷ್ಟ ಸುಖ ಎಲ್ಲ ಅಪ್ಪನ ಅದ್ರಿಗೆ ಹೇಳ್ಕೊಂಡ್ರೆ ನಮ್ಮ ಮನಸ್ಸಲ್ಲೇ ನೆರವೇರಿಸ್ತಾ ಇದ್ದಾನೆ. ಖಚಿತ 100% ನಾನು ಓಕೆ ಆಗಿದೆ. ನಾನು ಒಂದು ತಿಂಗಳ 1 ವಾರ ಗ್ಯಾಪ್ ಬಿಟ್ಟರೆ ಮತ್ತೆ 1 ವಾರ ಬಂದು ನಾನು ದೀಪ ಹಚ್ತಾ ಇರ್ತೀನಿ. 9 ವಾರ ಆದಮೇಲೆ 1 ವಾರ ನಿಲ್ಲಿಸ್ಬಿಟ್ಟು ಮತ್ತೆ ದೀಪ ಹಚ್ತೀನಿ. ಇಲ್ಲ ಆದರೂ ದರ್ಶನ ಆದರೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದವರು ತುಂಬ ಮನಃಶಾಂತಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು 9 ಪ್ರದಕ್ಷಿಣೆ ಹಾಕ್ತೀವಿ. ನವಗ್ರಹ ನಾವು ಹೆಸರು ಹೇಳ್ಕೊಂಡು. ಅಯ್ಯಪ್ಪನ ತುಂಬ ಅನುಗ್ರಹ ಇದೆ ನಮಗೆ. 1000 ರೂಪಾಯಿ ಏನು ಖರ್ಚಿಲ್ಲ. ಒಂದು ದೀಪ, ಒಂದು ತೆಂಗಿನಕಾಯಿ ದೀಪ ಹಚ್ಚೋದು, ಬೇಡ್ಕೊಂಡು ಆರತಿ ಮಾಡೋದು. ಭಾಳ ಧನ್ಯವಾದ.